ತುಂಬು ಜೀವನ ಪ್ರೀತಿಯ ಸದಾ ನಗುಮುಖದ ವಿಜಯಲಕ್ಷ್ಮಿ ಅವರ ಮನಸ್ಸಿನಲ್ಲಿ ಅಗಾಧವಾದಂತಹ ನೋವಿದೆ ಅಂತ ಬಹುಶಃ ನಾವ್ಯಾರು ಅಂದ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅವರ ನಟನೆ, ಅವರ ನಗು ನಮ್ಮೆಲ್ಲರ ನಗುನ ಮರೆಸ್ತಾ ಇತ್ತೇನೋ. ಅಂತಹ ಹಲವಾರು ಅಭಿಮಾನಿಗಳ ಹೃದಯ ಕದ್ದಂತಹ ಚೆಲುವೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮೊಂದಿಗೆ ಕೂತು ತಮ್ಮ ಜೀವನದ ಕಥೆಯನ್ನ ಹೇಳ್ಕೊಂಡು ಹೋಗ್ತಿದ್ದಾರೆ. ಹಲವಾರು ಜನ ನೀವು ಕೂಡ ಬಹಳ ಕುತೂಹಲದ ಪ್ರಶ್ನೆಗಳ ಜೊತೆ ನಮ್ಮ ಜೊತೆ ಇದ್ದೀರಾ. ನೀವು ಕೂಡ ಫೇಸ್ಬುಕ್ ಲೈವ್ ಮೂಲಕ ನೀವು ಪ್ರಶ್ನೆಯನ್ನೇನಾದ್ರೂ ಕೇಳಬೇಕು ಅಂದ್ರೆ ವಿಜಯಲಕ್ಷ್ಮಿ ಅವ್ರನ್ನ ಕೇಳಬಹುದು, ಅವ್ರ ಜೊತೆ ಮಾತಾಡಬಹುದು. ನಿಮ್ಮ ಮನಸ್ಸಿನಲ್ಲಿ ಏನ್ ಕೇಳಬೇಕು ಅನ್ಸುತ್ತೋ ಅದನ್ನ ಕೇಳಬಹುದು. ಆದ್ರೆ ಸದ್ಯಕ್ಕೆ ನಮ್ಮ ಮನಸ್ಸಿನಲ್ಲಿ ಹುಡ್ತಾ ಇರುವಂತಹ ನೂರಾರು ಪ್ರಶ್ನೆಗಳಿಗೆ ತುಂಬು ಮುಖದ ತುಂಬು ಜೀವನ ಸ್ಫೂರ್ತಿಯ ವಿಜಯಲಕ್ಷ್ಮಿ ಅವರ ಹತ್ರ ಉತ್ತರವನ್ನ ಪಡ್ಕೊಳ್ಳೋಣ. ವಿಜಯಲಕ್ಷ್ಮಿ ಅವರೇ, ಬಹಳ ಮುಗ್ಧವಾಗಿ ನನಗೆ ಪಾನಿಪುರಿ ಇಷ್ಟ, ಜೋಳ ಇಷ್ಟ ಅಂತ ಹೇಳ್ಕೊಡುವಂತಹ ವಿಜಯಲಕ್ಷ್ಮಿ ಅವರಲ್ಲೂ ಕೂಡ ಅಗಾಧವಾದಂತಹ ನೋವಿದೆ. ಆದ್ರೆ ಬಹಳ ಯಂಗ್ ಏಜ್ಗೆ ನೀವು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ರಿ. ಅಂದಿನ ಕಾಲದಲ್ಲಿ ವಿಜಯಲಕ್ಷ್ಮಿ ಅವರನ್ನ ನೋಡೋದೇ ಚಂದ, ಇಂದಿಗೂ ಚಂದವೇ, ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಸಿನಿಮಾಗಳಲ್ಲಿ ವಿಜಯಲಕ್ಷ್ಮಿ ಅವ್ರನ್ನ ನೋಡ್ಬೇಕು ಅಂತಲೇ ಬಹಳಷ್ಟು ಜನ ಹೋಗ್ತಾ ಇದ್ರು. ಆದ್ರೆ ಬಹಳ ಯಂಗ್ ಏಜ್ ನೀವು ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದು. ಆ ಬೆರಗ ಗಣ್ಣು ಹೇಗಿತ್ತು? ವಿಜಯಲಕ್ಷ್ಮಿ ಅವರು ಸಿನಿಮಾ ದುನಿಯಾನ ನೋಡ್ತಾ ಇದ್ದಿದ್ದು ಹೇಗೆ, ಏನಂತ ಅರ್ಥ ಮಾಡ್ಕೋತಾ ಇದ್ರಿ ಆ ಏಜ್ ಅಲ್ಲಿ? ನನಗೆ ಜವಾಬ್ದಾರಿ ಜಾಸ್ತಿ ಇತ್ತು, ನನಗೆ ರಿಲ್ಯಾಕ್ಸೇಷನ್ ಇರಲಿಲ್ಲ. ಯಾಕಂದ್ರೆ ನಾಗಾಭರಣ ಅವರಾಗ್ಲಿ, ಪ್ರಕಾಶ್ ರಾಜ್ ಅವರಾಗ್ಲಿ, ಜಯಶ್ರೀ ಮೇಡಮ್ ಆಗ್ಲಿ, ಮಂಡ್ಯ ರಮೇಶ್ ಅವರಾಗ್ಲಿ, ನೀವು ನೋಡಿದ್ರೆ ಎಲ್ಲರೂ ಕಮ್ ಫ್ರಮ್ ಡ್ರಾಮಾ. ಅಂದ್ರೆ ಅಷ್ಟು ಅವರು ಅಷ್ಟು ಎಕ್ಯೂಪ್ಟ್ ಆಗಿ ಅವ್ರಿಗೆ ಇದು ಡೈಲಾಗ್ಸ್ ಕೂಡ ಅಷ್ಟೇನೆ, ಏನ್ ಮೆಮರಿ ಪವರ್ ಇರೋದು, ಇಷ್ಟು ಅನ್ನೋ ಅಷ್ಟೊಟ್ಟಿಗೆ ಅವ್ರು ಮಾಡ್ತಿದ್ರು. ಆ ಟೀಮಲ್ಲಿ ಇದ್ದು ನಾನು ಒಬ್ಳೆ. ಅಂದ್ರೆ ಬಟ್ ಆ ಮುಗ್ಧತೆ ಅವ್ರಿಗೆ ಬೇಕಿತ್ತು ಆ ಟೈಮಲ್ಲಿ. ಬಿಕಾಸ್ ಐ ಡೋಂಟ್ ನೋ ಎನಿಥಿಂಗ್. ವರ್ಣ ಸರ್ ಏನ್ ಹೇಳಿದ್ರು ಅದನ್ನ ಹಾಗೆ ಕಣ್ಮುಚ್ಕೊಂಡು ಹಾಗೆ ಮಾಡ್ತೀನಿ ಸರ್ ಅಂತ ಅಷ್ಟು ಒಬಿಡಿಯಂಟ್ ಆಗಿ ನಾನು ಮಾಡಿದಾಗೆ ಅಂತ ಅದೊಂದೇ ನನಗೆ ಗೊತ್ತಿತ್ತು. ಆಮೇಲೆ ಅದು ಅವಾರ್ಡ್ ಬಂತು, ಅದು ಬಂತು, ಅದೆಲ್ಲ ಯಾವುದು ನನಗೆ ಐ ವಾಸ್ ಓನ್ಲಿ. ನನ್ಗೆ ಏನಾಯ್ತು ಅಂದ್ರೆ ನಾಗಮಂಡಲದ ಸಕ್ಸಸ್ ಆದ್ಮೇಲೆ ಜವಾಬ್ದಾರಿ ಜಾಸ್ತಿ ಆಗೋದು. ನೆಕ್ಸ್ಟ್ ಇನ್ನೂ ಬೆಟರ್ ಆಗಿ ಏನ್ ಮಾಡ್ತೀರಾ ಅಂತ ಒಂದು ಬರ್ತದೆ. ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು. ಸೊ ನೀವು ರಿಲ್ಯಾಕ್ಸ್ ಮಾಡೋಕ್ಕಾಗಲ್ಲ. ಜೋಡಿ ಹಾಕಿಲ್ಲ ಇನ್ನೂ ಜಾಸ್ತಿ ನಾವು ಮಾಡ್ಬೇಕಾಯ್ತು, ಅದಿನ್ನೂ ಜಾಸ್ತಿ. ಸೊ ಆತರ ನನಗೆ ಎಲ್ಲೂ ನನ್ನ ರಿಲ್ಯಾಕ್ಸೇಷನ್ ಅಂತ ನನಗೆ ಇರಲಿಲ್ಲ. ಒಂದೊಂದು ಚಿತ್ರದಲ್ಲೂ ಒಂದೊಂದು ಪಾತ್ರ ಬರುವಾಗ್ಲೂ ಅದು ತುಂಬಾ ಡೈರೆಕ್ಟರ್ನ ನಂಬ್ಕೊಂಡು ಸರ್ ನನ್ಗೆ ಹೆಲ್ಪ್ ಮಾಡ್ಬಿಡ್ತಿಲ್ಲ ಸರ್ ಅಂತ ಹೇಳ್ಬಿಟ್ಟು ಆ ಒಂದು ಟೀಚರ್ ಅಂಡ್ ಸ್ಟೂಡೆಂಟ್ ಆಟಿಟ್ಯೂಡ್ ಇರುತ್ತೆ. ಇಲ್ಲಿಯ ಡೈರೆಕ್ಟರ್ಸ್ ನನ್ಗೆಲ್ಲರೂ ನಾನು ತುಂಬಾ ಚೆನ್ನಾಗಿ ಅನ್ಬೇಕು. ಆ್ಯಂಡ್ ದಿ ಆಕ್ಟರ್ಸ್ ಆಲ್ಸೋ, ಪ್ರಕಾಶ್ ರಾಜ್ ಸರ್ ಆಗಲಿ, ಅದು ಶಿವಣ್ಣ ಅವರಾಗಲಿ, ರಾಮ್ ಕುಮಾರ್ ಸರ್ ಆಗಲಿ, ಎಲ್ಲರೂ ಆಲ್ ಆಫ್ ದೆಮ್ ವೆರಿ ಸಪೋರ್ಟಿವ್. ಆ್ಯಂಡ್ ನನಗೆ ತುಂಬಾ ಚೆನ್ನಾಗಿ ನನಗೊಂದು ಸ್ಟೇಜ್ ಕೊಟ್ಟರು ನನಗೆ. ಸಮ್ ಗ್ಲಾಡ್ ಅಬೌಟ್ ದಟ್. ಆ ಯಂಗ್ ಏಜ್ ಅಲ್ಲಿ ಅವರದ್ದೇ ಒಂದಷ್ಟು ಕನಸುಗಳಿರುತ್ತವೆ. ಯಾವ ಹೆಣ್ಮಕ್ಳಾದ್ರೂ ಕೂಡ ಒಂದಷ್ಟು ಕನಸುಗಳಿರುತ್ತವೆ. ಒಂದು ಕಡೆ ಸಿನಿಮಾ, ಮತ್ತೊಂದು ಕಡೆ ನಿಮ್ಮದೇ ಒಂದಷ್ಟು ಕನಸುಗಳು. ಸೊ ನೀವು ಚುಲ್ಬುಲಿ ಆಗಿದ್ರ, ಅಂದ್ರೆ ತುಂಬಾ ಬಬ್ಲಿ ಇದ್ರ, ತುಂಬಾ ಸೈಲೆಂಟ್ ಇದ್ರ, ಮಂಗೋಪಿ ಆಗಿದ್ರ, ವಿಜಯಲಕ್ಷ್ಮಿ ಅವ್ರು ಹೇಗಿದ್ರು ಅವಾಗ, ಏನ್ ಮಾಡ್ತಿದ್ರು ಅನ್ನೋದನ್ನ ಬಹಳಷ್ಟು ಜನ ಕುತೂಹಲ ಇರುತ್ತೆ. ಇಲ್ಲ, ವರ್ಣ ಸರ್ ಒಂದ್ಸಾರಿ ಒಂದು ಸಂದರ್ಶನದಲ್ಲಿ ಹೇಳಿದ್ರು, ವಿಜಯಲಕ್ಷ್ಮಿ ಗಂಡು ಹುಡುಗಿ ತರ ಇದ್ಲು, ಇಲ್ಲಿ ಯಾಕೆ ಈ ತರ ಇದೆಯಾ ಅಂತ ನಾನು ಬೈತಾನೆ ಇದ್ದೆ, ನಾನು ಹೆಣ್ಮಗು ತರ ಇರು ನೀನು ಅಂತ. ಯಾಕಂದ್ರೆ ಬಿಕಾಸ್ ನಾನು ಥಿಂಗ್ ಅಬೌಟ್ ನಾಗಮಂಡಲ ಏನು ಅಂದ್ರೆ ರಾಣಿ ಪಾತ್ರ ಬಂದು ಅದು ತುಂಬಾ ಬಾಗಲಕೋಟಲ್ಲಿ ಆ ಸೀರೆಲ್ಲ ಹಿಂಗ್ ಹಾಕೊಂಡು ತುಂಬಾ ಒಬಿಡಿಯಂಟ್ ಆಗಿಲ್ಲ, ತುಂಬಾ ಬಾಡಿ ಲ್ಯಾಂಗ್ವೇಜ್ ಬಹಳ ಇತ್ತು ಅದರಲ್ಲಿ. ಅಂಡ್ ನಾನು ಐ ವಿಲ್ ಕಮ್ ಫ್ರಮ್ ಕಾನ್ವೆಂಟ್. ನಂದು ಕಾನ್ವೆಂಟ್ ಇದು ಬಂದು ವರ್ಣ ಸರ್ ಬಹಳ ಕೋಪ ಬರೋದು. ಸೆಟ್ ಅಲ್ಲಿ ಏನು ಇದು ನಾವು ತುಂಬಾ ಕ್ಯಾಶುವಲ್ ಆಗೆಲ್ಲ ಕೂತ್ಕೊಳ್ಳೋದು ನನ್ಗಿರ್ಲಿಲ್ಲ. ಐ ಹ್ಯಾಡ್ ಟು ಸಿಟ್ ವಿತ್ ದಟ್. ಅದು ಒಂದು ಬಾಡಿ ಲ್ಯಾಂಗ್ವೇಜ್ ಅಂತ ಬಹಳ ನನಗೋಸ್ಕರ ಕಷ್ಟಪಡೋದು ಪಾಪ. ಸೊ ಅದೆಲ್ಲ ಹೇಗೆ ಅಂದ್ರೆ ನನ್ ಜವಾಬ್ದಾರಿನೇ ಜಾಸ್ತಿ ಇತ್ತು. ಐ ವಾಸ್ ಎಂಜಾಯಿಂಗ್ ಇಟ್. ಅಂಡ್ ನನ್ಗೆಲ್ಲೂ ತಪ್ಪು ಮಾಡಕ್ ನನಗೆ ಸಾಧ್ಯನೇ ಇರ್ಲಿಲ್ಲ. ಯಾಕಂದ್ರೆ ಎಲ್ಲ ದೊಡ್ಡವರು ಏನೋ ಒಂದು ತಪ್ಪು ಮಾಡಿದ್ರು ಇಟ್ ವಿಲ್ ರಿಫ್ಲೆಕ್ಟ್ ಆನ್ ಮೀ ಅನ್ನೋದು ಬಂದಿತ್ತು. ಸೊ ದಟ್ ವಾಸ್ ದ ಥಿಂಗ್ ಅಬೌಟ್ ಇಟ್. ಇದರ ಜೊತೆಗೆ ಏಳು ಬೀಳುಗಳನ್ನ ಸಮನಾಗಿ ತೆಗೆದುಕೊಂಡು ಹೋಗ್ತಾ ಇದ್ರಿ ಇನ್ ಅ ವೆರಿ ಯಂಗ್ ಏಜ್. ಅದ್ರ ಜೊತೆಗೆ ಅದು ತುಂಗವನ್ನ ನೋಡ್ತಲೇ ಹಲವಾರು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಿದ್ರಿ, ಪರ್ಸನಲಿ, ಪ್ರೊಫೆಷನಲಿ. ವಿಜಯಲಕ್ಷ್ಮಿ ಅದನ್ನ ತೆಗೆದುಕೊಳ್ತಾ ಇದ್ದಿದ್ದು ಹೇಗೆ, ಅದನ್ನ ಸಹಿಸ್ಕೊಳ್ತಾ ಇದ್ದಿದ್ದು ಹೇಗೆ? ತುಂಬಾ ಜನ ಬ್ರೇಕ್ ಡೌನ್ ಆಗ್ಬಿಡ್ತಾರೆ. ಬಹುಶಃ ವಿಜಯಲಕ್ಷ್ಮಿ ಅವರು, ನಾವೀಗ ಕೂತು ನೋಡ್ತಾ ಇರುವಂತಹ ವಿಜಯಲಕ್ಷ್ಮಿ ಅವರು ಪರಿಪಕ್ವತೆಯನ್ನು ಪಡ್ಕೊಂಡಿದ್ದಾರೆ. ಜೀವನದ ನೋವುಗಳನ್ನ ಒಂದು ಹೇಳ್ತಾರಲ್ಲ, ಉಳಿಪೆಟ್ಟು ಬೀಳದ್ ಹೊರತು ಶಿಲ್ಪವಾಗೋದಿಲ್ಲ ಅವನ ಕಲ್ಲು ಅಂತ. ಹಾಗೆ ಆ ರೀತಿ ಉಳಿಪೆಟ್ಟುಗಳನ್ನ ಬಹಳಷ್ಟು ತಿಳಿದಿದ್ದೀರಾ. ಸಹಿಸ್ಕೊಳ್ತಾ ಇದ್ದಿದ್ದು ಹೇಗೆ? ಇಲ್ಲಿ ಒಬ್ರು ಕಮೆಂಟ್ ಮಾಡ್ತಿದ್ದಾರೆ, ಗೆದಿಯಬೇಕು ಮಗಳೇ ಅಂತ. ನಾಗಮಂಡಲದ ಹಾಡು ಬಹುಶಃ ನಿಮ್ಗೆ ಸ್ಫೂರ್ತಿ ಆಗಬಹುದು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾರೆ. ಹಾಗಾದ್ರೆ ವಿಜಯಲಕ್ಷ್ಮಿ ಅವ್ರನ್ನ ಸಹಿಸ್ಕೊಳ್ತಾ ಇದ್ದಿದ್ದು ಹೇಗೆ? ಡಿಪ್ರೆಷನ್ ಇತ್ತಾ? ಇಲ್ಲ, ಏನಾಗತ್ತಂದ್ರೆ ಈ ತರ ವಿವಾದಗಳು ಬರುವಾಗ ಜನರಲ್ ಆಗಿ ಏನಾಗತ್ತಂದ್ರೆ ಫಸ್ಟ್ ನಾವು ಹೋಗುವಂತ ಸೆಟ್ ಅಲ್ಲಿ ಏನೋ ಒಂದು ಕುಸ್ಕುಸ್ ಅಂತ ಒಂದು ಸ್ವಲ್ಪ ಒಂದು ಬದಲಾವಣೆ ಶುರು ಆಗುತ್ತೆ. ಏನೋ ಒಂದು
ಈ ಅಣ್ಣ ತುಂಬಾ ಪ್ರೀತಿಯಾಗಿದ್ದಿಲ್ಲ, ಯಾಕಣ್ಣ ನೀನ್ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ, ನನ್ಗೆ ಅದೆಲ್ಲ ಕೇಳ್ತಾ ಇದ್ದೆ ನಾನು. ಐ ಹ್ಯಾಡ್ ಸೋ ಮಚ್, ಐ ವಾಸ್ ವೆರಿ ಸೆನ್ಸಿಟಿವ್. ನನ್ಗಿದ್ದೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂದ್ರೆ, ನನ್ಗೆ ಹೇಗ್ ಕ್ಯಾರೆಕ್ಟರ್ಸ್ ನಾನು ತುಂಬಾ ತಗೊಳ್ತೀನೋ ಅದೇ ರೀತಿ ನನ್ಗೆ ಸಪೋಸ್ ಮಾರ್ನಿಂಗ್ ಯಾರಾದ್ರೂ ಸರಿಯಾಗಿ ನನ್ಗೆ ನನ್ನ ಹತ್ರ ಮಾತಾಡ್ಲಿಲ್ಲ, ಇಲ್ಲ ಯಾರೊಬ್ರು ಏನೋ ಒಂದು ನನ್ನ ಹತ್ರ ಸರಿಯಾಗಿ, ಅದ್ ಬಹಳ ನನ್ಗೆ ಎಫೆಕ್ಟ್ ಆಗೋದು. ಕರೆದು ಯಾಕಂದ್ರೆ ನನ್ಗೆ ಏನಾದ್ರು ಕೋಪ ಇದೆಯಾ ನನ್ನ ಮೇಲೆ, ನೀನ್ ಯಾಕಣ್ಣ ಇದೇನಾಯ್ತು ಅಂದ್ರೆ, ಈ ವಿವಾದಗಳೆಲ್ಲ ಸ್ಟಾರ್ಟ್ ಆದಾಗ ಸ್ವಲ್ಪ ನನ್ನ ಮೇಲೆ ಬಹಳ ಪ್ರೀತಿಯಿಂದ ನನ್ನ ಹತ್ರ ಇದ್ದವ್ರು ಬಂದು ಎಲ್ಲೋ ಸ್ವಲ್ಪ ನನ್ ಬಿಟ್ಟು ದೂರ ಹೋಗ್ತಿದ್ದಾರೆ ಅನ್ನೋದು ನನ್ಗೆ ಬಹಳ ಫೀಲ್ ಆಗ್ತಿತ್ತು. ಅದು ನನ್ಗೆ ಅದು ಇಟ್ ವಾಸ್ ಎಫೆಕ್ಟಿಂಗ್ ಮೈ ಮೈಂಡ್, ಎಫೆಕ್ಟ್ ಆಗ್ತಿತ್ತು. ಆದ್ರೂ ಕೆಲಸ ಅನ್ನೋದು ಬಂದು ನಾವು ಅದನ್ನ ತುಂಬಾ ತೋರ್ಸ್ಕೊಳಕ್ ಆಗ್ತಿರ್ಲಿಲ್ಲ. ಮೇನ್ ಆಗಿ ಈ ತರ ಮಾಡುವಾಗ ಏನಾಗತ್ತಂದ್ರೆ, ಸುಮ್ನೆ ಒಂದು ವಿಷಯ ಹೇಳ್ಬಿಡ್ತಾರೆ, ಅದನ್ನ ನಾವು ತಗೊಂಡ್ ಹೋಗ್ಬೇಕಾಗತ್ತೆ. ಆಮೇಲೆ ಅದಕ್ಕೆ ಬಂದು ಪ್ರಶ್ನೆ ಕೇಳ್ತಾರೆ, ಯಾರೋ ಹೇಳಿರ್ತಾರೆ, ಅದಕ್ಕೆ ನಾವು ಉತ್ತರ ಕೊಡ್ಬೇಕಾಗತ್ತೆ. ನಮಗೆ ಗೊತ್ತಿಲ್ದಿರೋ ವಿಷಯ. ನಾವು ಸ್ವಲ್ಪ ನಮ್ಗೆ ಸ್ವಲ್ಪ ಒಂದು ಮೆಚುರಿಟಿ ಬಂದ್ಮೇಲೆ, ನಾನು ಅದನ್ನ ಹೇಳಿಲ್ವಲ್ಲಪ್ಪ, ನೀವು ಹೇಳ್ದವ್ರ ಹತ್ರ ಕೇಳಿ ಅಂತ ನಮ್ಗೆ ಸ್ವಲ್ಪ ಒಂದು ಇದು ಬಂದ್ಮೇಲೆ ಹೇಳ್ತೀವಿ. ಬಟ್ ಫಸ್ಟ್ ಏನಾಗತ್ತಂದ್ರೆ, ಈ ತರ ವಿಷಯಗಳು ಮಾಡುವಾಗ ನಮ್ಮೊಳಗಡೆ ನಾವು ತುಂಬಾ ಕೂಗೋಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಯಾಕೆ ಈ ತರ ನನ್ನ ಬಗ್ಗೆ ಮಾಡ್ರು, ಯಾಕೆ ಯು ಸ್ಟಾರ್ಟ್ ಫೀಲಿಂಗ್ ವೆರಿ, ತುಂಬಾ ಒಂದು ಟಾರ್ಚರ್, ಮೆಂಟಲ್ ಟಾರ್ಚರ್ ಜಾಸ್ತಿ ಆಗುತ್ತೆ. ಸೊ ನನ್ನಂತ ಒಂದು ಆರ್ಟಿಸ್ಟ್ಗೆ ನನ್ಗೆ ಎಷ್ಟು ಆಕ್ಟಿಂಗ್ ಮೇಲೆ ನನ್ಗೊಂದು ಇದಿತ್ತು, ಈ ತರ ಮಾಡಿದಾಗ ಅದು ನನ್ ಬಹಳ ಮೈಂಡ್ ಅಫೆಕ್ಟ್ ಮಾಡ್ತಿತ್ತು. ಯಾವಾಗಾದ್ರೂ ಈ ಎಲ್ಲಾ ವಿವಾದಗಳು ನನ್ನ ಫೋಕಸ್ ನ ಔಟ್ ಮಾಡ್ತಾ ಇದೆ, ಐ ವಾಸ್ ನಾಟ್ ಏಬಲ್ ಟು ಫೋಕಸ್ ಆನ್ ಮೈ ಕರಿಯರ್ ಅಂತ. ಅದು ಖಂಡಿತ ಇಲ್ಲ. ನಾನು ತುಂಬಾ ಐ ಆಪರೇಟ್ ಓನ್ಲಿ ಆನ್ ಲವ್ ಅಂಡ್ ಅಫೆಕ್ಷನ್. ನನಗೆ ಎದುರುಗಡೆ ಕ್ಯಾಮ್ರಾ ಹಿಡ್ಕೊಂಡು ನಿಂತಿರೋರ್ ಮುಖದಲ್ಲಿ ಕೂಡ ಸ್ವಲ್ಪ ಏನಾದ್ರು ಒಂದು ಇರಿಟೇಷನ್ ನನ್ಗೆ ಅನ್ಸಿದ್ರೆ, ಅದು ಬಹಳ ಬೇಗ ನನ್ನ ಎಫೆಕ್ಟ್ ಮಾಡುತ್ತೆ. ಐ ಆಮ್ ಎ ವೆರಿ ಸೆನ್ಸಿಟಿವ್ ಪರ್ಸನ್. ನನ್ಗೆ ಅನ್ಸ್ತಾ ಇತ್ತು, ನನ್ಗೆ ಈ ತರ ಮಾಡುವಾಗ ಆಕ್ಟ್ ಮಾಡ್ತಿದ್ದೆ, ಆದ್ರೆ ನನ್ನಲ್ಲಿ ಸಂತೋಷ ಇರಲಿಲ್ಲ. ಈಗಲೂ ನಾನು ಅದನ್ನೇ ಮೇನ್ ಆಗಿ, ನಾನು ನೋಡಿದ್ರೆ ಸಂದರ್ಶನದಲ್ಲಿ ನಾನು ಅದನ್ನೇ ಹೇಳಿದೆ, ಈ ಸಲ ನಾನು ಬರೋವಾಗ ದಯವಿಟ್ಟು ನಿಮ್ ಮನೆ ಮಗು ಏನೋ ಒಂದು ತಪ್ಪು ಮಾಡ್ತು ಅಂದ್ರೆ ನೀವು ದೊಡ್ಡದು ಮಾಡಲ್ಲ, ಅದ್ ರೀತಿ ದಯವಿಟ್ಟು ಅನ್ಕೊಂಡು ನನ್ ಕೆಲಸ ಮಾಡಕ್ ಬಿಡಿ ಅಂತ. ಯಾಕಂದ್ರೆ ನಾನು ಇದನ್ನ ಬೇರೆ ಯಾರು ಮಾಡ್ತಿಲ್ಲ, ಯಾರೋ ಎಲ್ಲೋ ಒಂದ್ ಸ್ವಲ್ಪ ಜಲಸಲ್ಲಿ ಇದೆಲ್ಲ ಮಾಡ್ತಿರ್ಬೋದು ನನ್ನ ಮೇಲೆ. ಬಟ್ ಈಗ ಐ ಥಿಂಕ್ ಇಟ್ಸ್ ಟೂ ಮಚ್ ಅಂತ ಅನ್ಸುತ್ತೆ. ತುಂಬಾ ತಗೊಂಡ್ಬಿಟ್ಟಿದ್ದೀನಿ ನಾನು. ತುಂಬಾ ನಾನು ಯಾರನ್ನು ಹಟ್ ಮಾಡೋದು ಬೇಡ ಅಂತ ನಾನು ತುಂಬಾ ಬಿಟ್ಕೊಟ್ಬಿಟ್ಟಿದ್ದೀನಿ. ಸೊ ನಾನು ಇವಾಗ ಐ ಡೋಂಟ್ ವಾಂಟ್ ಗಿವ್ ಇಟ್ ಬ್ಯಾಕ್. ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ಮಮ್ಮ ನಮ್ಮ ಅಕ್ಕ ನನ್ಗಿರೋ ಎರಡು ಇಬ್ರು ನನ್ ತುಂಬಾ ನಂಬ್ಕೊಂಡಿದ್ದಾರೆ. ನಾನೇ ಅವ್ರನ್ನ ನೋಡ್ಕೋಬೇಕು. ಈ ತರ ಮಾಡ್ತಾ ಹೋದ್ರೆ ನನಗೆ ಶಕ್ತಿ ಇಲ್ಲ. ಸೊ ಅಂಜಲಿ ಚಂದ್ರಶೇಖರ್ ಅಂತ ಮೆಸೇಜ್ ಹಾಕಿದ್ದಾರೆ, ಲೈಫ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಯು ಅ ಬೆಟರ್ ಪರ್ಸನ್, ನೋ ಡೌಟ್ ಅಬೌಟ್ ಇಟ್ ಅಂತ. ಬಹಳ ದಿನ ಆಯ್ತು ಮೇಡಮ್ ನಿಮ್ಮನ್ನು ನೋಡಿಲ್ಲ, ನೋಡಿ ಬಹಳ ಖುಷಿ ಆಯ್ತು, ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ನಾನು ಚೆನ್ನಾಗಿದ್ದೀನಿ. ನಾಗಮಂಡಲದಲ್ಲಿ ತುಂಬಾ ನೈಜ ಅಭಿನಯ ಮಾಡಿದ್ದೀರಾ ಅಂತ ಕೂಡ ಒಬ್ರು ಹೇಳಿದ್ದಾರೆ. ಇದರ ಜೊತೆಗೆ ಈ ರೀತಿಯ ಸಮಸ್ಯೆಗಳ ಜೊತೆಗೆ ನೀವು ಒಂದು ಮಾತು ಹೇಳಿದ್ರಿ, ಅಂದ್ರೆ ನನ್ನ ಹತ್ರ ಇದ್ದವ್ರು ಸ್ವಲ್ಪ ಸ್ವಲ್ಪ ದೂರ ಆಗ್ತಾ ಹೋಗೋದು ಅಂತ. ಎಲ್ಲೋ ಒಂದ್ ಕಡೆ ಅತ್ಯಂತ ಆತ್ಮೀಯರೇ ಇಲ್ಲ ಅನ್ನೋ ಕೊರಗು ಲೈಫ್ ಟೈಮ್ ಉಳಿದೋಯ್ತಾ ನಿಮಗೆ? ಅಂದ್ರೆ ಅಂದ್ರೆ ಯಾವಾಗ ಆತ್ಮೀಯರು ಅನ್ನಿಸ್ಕೊಳ್ತಾರೆ ಅಂದ್ರೆ, ನಾವು ಕಷ್ಟದಲ್ಲಿದ್ದಾಗ ಯಾರ ಜೊತೆಗೆ ಇರ್ತಾರೋ ಅವರೇ ಆತ್ಮೀಯರು, ಅವರೇ ಸ್ನೇಹಿತರು, ಅವರೇ ಬಂಧುಗಳು ಅಂತ. ಆದ್ರೆ ವಿಜಯಲಕ್ಷ್ಮಿ ಲೈಫ್ ಅಲ್ಲಿ ಅವ್ರು ಯಾರು ಬರ್ಲೇ ಇಲ್ವಾ ಅಂತ? ಇಲ್ಲ, ಅವಾಗ ನನ್ನ ಜೊತೆ ಇದ್ದ ಅದೇ ಸ್ನೇಹಿತರು ಈಗಲೂ ನನ್ನ ಜೊತೆ ತುಂಬಾ ಸೈಲೆಂಟ್ ಆಗಿದ್ದಾರೆ. ಅವ್ರಿಗೆ ಕೆಲವೊಮ್ಮೆ ಅವ್ರು ನನಗೆ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಕೊಳ್ಳೋದು ಕೂಡ ಅವ್ರಿಗೆ ಇಷ್ಟ ಆಗೋದಿಲ್ಲ. ಆತರ ತುಂಬಾ ನನ್ಗೆ ಎಲ್ಲಾ ಕಷ್ಟದಲ್ಲೂ ನನ್ಗೆ ಹೆಲ್ಪ್ ಮಾಡಿದವ್ರೆಲ್ಲ ಇದ್ದಾರೆ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ದ ಮೆಜಾರಿಟಿ ಆಫ್ ದ ಫ್ರೆಟರ್ನಿಟಿ ಬಂದು ಎಲ್ಲೋ ಶೇಕ್ ಆಗ್ಬಿಡ್ತಾರೆ. ಏನೋ ನಮ್ಮನ್ನ ನೋಡ್ತಿರೋ ಒಂದು ದೃಷ್ಟಿ ಬಂದು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ಬಿಡುತ್ತೆ, ಒಂದು ಔಟ್ ಆಫ್ ಫೋಕಸ್ ಆದಂಗೆ ಆಗ್ಬಿಡುತ್ತೆ. ತುಂಬಾ ಒಂದು ಪ್ರೀತಿಯಿಂದ ನೋಡೋದಕ್ಕೂ ಏನೋ ಒಂದು ವಿಚಾರ ಹೇಳಿ ನಮ್ಮನ್ನ ನೋಡುವಾಗ ಆ ದೃಷ್ಟಿ ಸ್ವಲ್ಪ ಬದಲಾಗುತ್ತೆ. ನಾನು ಅದನ್ನೇ ಇವಾಗ ಹೇಳ್ತಿದ್ದೀನಿ. ಅದನ್ನ ದಯವಿಟ್ಟು ಯಾವ ಆರ್ಟಿಸ್ಟ್ಗೂ ಮಾಡಬೇಡಿ. ಯಾಕಂದ್ರೆ ಅವ್ರು ಬಹಳ ಸೆನ್ಸಿಟಿವ್ ಆಗಿರ್ತಾರೆ. ಇವಾಗ ನಾನು ಇವಾಗ ನೀವು ನೋಡಿದ್ರೆ, ಈಗೆಲ್ಲ ನಾನು ಹೇಳಿದೆ, ನಾನು ಇತ್ತೀಚೆಗೆ ನಾನು ಗ್ಲಿಸರಿನ್ ಹಾಕೋದೇ ಇಲ್ಲ. ಯಾಕಂದ್ರೆ ನನಗೆ ಅಷ್ಟು ಕಷ್ಟ ಇದೆ. ನಾನು ಕೆಲವೊಂದು ನೆನ್ಸ್ಕೊಂಡೆ ತಾನಾಗಿ ನಾನು ಹತ್ಬಿಡ್ತೀನಿ. ಸೊ ಐ ಆಮ್ ವೆರಿ ಎಮೋಷನಲ್. ಸೊ ಈ ತರ ಒಂದು ಸ್ಟೇಜ್ ಅಲ್ಲೇ ಎಲ್ಲ ಕಲಾವಿದರು ಇರ್ತಾರೆ. ಸೊ ಅವ್ರನ್ನ ತುಂಬಾ ಅವ್ರ ಬಗ್ಗೆ ಡ್ಯಾಮೇಜ್ ಮಾಡಿ ಅವ್ರನ್ನ ತುಂಬಾ ನೋವು ಕೊಡದೆ. ಬಿಕಾಸ್ ನಾವು ಒಂದ್ ರೀತಿ ನಮ್ಮ ಲೈಫ್ ಇದಕ್ಕೆ ನಾವು ನಮ್ಮ ಜನರಿಗೋಸ್ಕರ ನಾವಿಟ್ಟು ನಮ್ಗೇನು ಇಲ್ಲ. ಇವಾಗ ನೋಡಿ, ನಾನು ಈ ಪ್ರೊಫೆಷನ್ ಬಿಟ್ಬಿಟ್ಟು ಐ ಕಾನ್ ಗೋ ಟು ಎನಿ ಅದರ್ ಪ್ರೊಫೆಷನ್. ಇವಾಗ ಆಡಿಯನ್ಸ್ ನಂತರ ಮಾತಾಡ್ತಿದ್ದಾರೆ, ನಮ್ಮನ್ನ ನೋಡ್ಬೇಕು ಅನ್ನೋದೇ ನನ್ ಇನ್ನೊಂದು 100 ವರ್ಷ ನಾನು ಬದುಕಬೇಕು ಅಂತ ಗಿವ್ಸ್ ಮಿ ದಟ್ ಸ್ಪಿರಿಟ್ ಅಲ್ವಾ. ಸೊ ನಾವು ಅವ್ರಿಗೋಸ್ಕರನೇ ಇದೀವಿ. ಸೊ ಈ ತರ ಎಲ್ಲೋ ಕ್ರಿಯೇಟ್ ಮಾಡ್ತಾರಲ್ಲ, ನಾನು ಅದೇ ಹೇಳಿದ್ನಲ್ಲ, ದ ಹೈಯೆಸ್ಟ್ ಅಬೌಟ್ ಮೀ ವಾಸ್ ದಟ್ ಐ ಆಮ್ ಡೆಡ್, ನಾನು ಸತ್ತೇ ಹೋಗ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಏನ್ ಮಾಡ್ಲಿ ನೀವು ಹೇಳಿ? ನಾನು ಏನ್ ಮಾಡ್ಬೇಕು? ಐ ಹ್ಯಾಡ್ ಟು ಕಾಲ್ ದ ಪ್ರೆಸ್ ಅಂಡ್ ಟೆಲ್ ದಟ್ ಐ ಆಮ್ ಅಲೈವ್. ಆದ್ರೆ ಇಂಪ್ಯಾಕ್ಟ್ ಎಲ್ಲೆಲ್ಲ ಆಗುತ್ತೆ ನೀವು ನೆನ್ಸ್ಕೊಳ್ಳಿ. ಎಷ್ಟು ಒಂದು ನಾನು ಕಷ್ಟಪಡ್ಬೇಕಾಗತ್ತೆ. ಯಾರೋ ಮಾಡ್ಕೊಂಡು ಕೂತಿದ್ದಾರೆ, ನನ್ನ ಲೈಫ್ ಅಷ್ಟು ಡಿಸ್ಟರ್ಬ್ ಆಗ್ತಾ ಇರುತ್ತೆ. And the pain I have to undergo. Why they are doing ಅಂತ ನಿಮಗೆ ಬಹಳಷ್ಟು ಸಲ ಪ್ರಶ್ನೆ ಉಟ್ಕೊಂಡಿರುತ್ತೆ, ಯಾಕೆ ನನ್ನ ಜೀವನ ಜೊತೆ ಈ ರೀತಿ ಆಟ ಆಡ್ತಿದ್ದಾರೆ? ಇಲ್ಲ, ಇಟ್ ಇಸ್ ಡನ್ ಫಾರ್ ಎವ್ರಿಬಡಿ. ಅದು ಎಲ್ರಿಗೂ ಹಾಕೋ ಒಂದು ಇದೆ.
ಕೆಲವೊಬ್ರು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ, ಕೆಲವೊಬ್ರು ತುಂಬಾ ನೀವು ಮಾಡಿ ನಾನು ಈ ತರ ಮಾಡ್ತೀನಿ ಅಂತ ಒಬ್ಬೊಬ್ರು ಹ್ಯಾಂಡ್ಲಿಂಗ್ ಒಂದೊಂದ್ ತರ ಇರುತ್ತೆ. ಬಟ್ ನನ್ನ ಜೀವನದಲ್ಲಿ ನಾನು ಬಹುಶಃ ತುಂಬಾ ಸೈಲೆಂಟ್ ಆಗಿ ಎಲ್ಲ ಹೌದು ಅಂತ ಇದ್ಬಿಟ್ಟು ಬಂದು ಈಗ ಇಟ್ ಇಸ್ ಕ್ರಾಸಿಂಗ್ ದ ಲಿಮಿಟ್ ಅಂತ ನನ್ಗೆ ಅನಿಸ್ತು. ಸೊ ಈಗ ನಾನು ಇವಾಗಲೂ ಐ ಆಮ್ ನಾಟ್ ಫೀಲಿಂಗ್ ಇದು, ನಾನು ಕೋಪ ಮಾಡ್ಕೋತಿಲ್ಲ. ಓನ್ಲಿ ರಿಕ್ವೆಸ್ಟಿಂಗ್ ಎವ್ರಿಬಡಿ, ದಯವಿಟ್ಟು ದಯವಿಟ್ಟು ನಾನು ಬದುಕಬೇಕು. ನನ್ನ ಊರಲ್ಲಿ, ಯಾಕಂದ್ರೆ ನಾನು ಹುಟ್ಟಿದ ಊರು, ನಾನು ಹೇಳಿದ್ನಲ್ಲ ಯಶವಂತಪುರ ಹೋದ್ರೆ ನಾನು ಜನ್ಮ ಪಡೆದ ಮನೆ ಇದೆ ಅಲ್ಲಿ. ಐ ಹ್ಯಾವ್ ಸೋ ಮಚ್ ಆಫ್ ಗುಡ್ ಮೆಮರೀಸ್ ಅಬೌಟ್ ದಿಸ್ ಸಿಟಿ. ಬಟ್ ಎಲ್ಲೋ ಇದ್ರೆಲ್ಲ ಮಾಡುವಾಗ ನಾನು ಹೆದರ್ಕೊಂಡು ನಾನು ಎಲ್ಲೋ ಹೋಗೋದು ಬೇಡ ಈ ಸಾರಿ. ನಾನು ಒಂದು ಸ್ಮಾಲ್ ಬ್ರೇಕ್ ತೆಗೆದುಕೊಳ್ಳುವಂತಹ ಸಮಯ ವಿಜಯಲಕ್ಷ್ಮಿ ಅವರೇ. Sure. ನಿಮ್ ಜೊತೆ ನಾವು ನಿಮ್ಮ ಜರ್ನಿ ಒಂದಷ್ಟು ಜನರಿಗೆ ದೊಡ್ಡ ಮಾರ್ಗದರ್ಶನ ಅಂತ ಅನ್ಸುತ್ತೆ. ವಿಲ್ ಕಮ್ ಬ್ಯಾಕ್. ವಿಜಯಲಕ್ಷ್ಮಿ ಅವ್ರ ಜೊತೆ ಚರ್ಚೆ ಮುಂದುವರಿಸ್ತೀವಿ. ಅವರ ಮನಸ್ಸಿನ ಆಳದ ನೋವನ್ನ ನಿಮ್ ಜೊತೆ ಹಂಚ್ಕೊಳ್ತಾರೆ ಒಂದು ಚಿಕ್ಕ ಬ್ರೇಕ್ ನಂತರ.